अन्तःप्रविश्य मम वाचमिमां प्रसुप्तां सञ्जीवयत्य किल शक्तिधरस्वधाम्ना अन्याञ्च हस्तचरणश्रवणत्वगाधीन् प्राणान् नमो भगवते पुरुषाय तुभ्यम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। ಇದು ಭಾಗವತ ಇದು ಭಾಗವತವು ಎನ್ನಿ ಇದು ಕೃಷ್ಣ ಕಥೆ ಇದು ಕೃಷ್ಣ ಕಥೆಯು ಎನ್ನಿ. ಅತ್ಯಂತ ಸುರದ್ರೂಪಿಯಾಗಿರತಕ್ಕಂಥ ಸುರಸುಂದರನಾಗಿರತಕ್ಕಂಥ ಜಗದೇಕ ಸುಂದರನಾಗಿರತಕ್ಕಂಥ ಅತಿಲೋಕ ಸುಂದರನಾಗಿರತಕ್ಕಂಥ ನವ ಮನ್ಮಥನಾಗಿರತಕ್ಕಂಥ ಒಬ್ಬ ವ್ಯಕ್ತಿ ಆ ಬಿದಿರಿನ ಮೇಳೆಯಿಂದ ಈಚೆಗೆ ಬಂದ. ದೇವಲೋಕದಿಂದ ದೇವ ವಿಮಾನ ಬಂದಿದೆ. ದೇವ ವಿಮಾನ ಬಂದು ಇವನು ಹೇಳ್ತಾ ಇದ್ದಾನೆ ಗೋಕರ್ಣ. ಇವನ ಕಡೆ ನೋಡಲಿಲ್ಲ. ಋಷಿಮುನಿಗಳು ತಪಸ್ವಿಗಳು ಕೂತಿ ಅವ್ರ ಕಡೆ ನೋಡಲಿಲ್ಲ. ಆ ದೇವದೂತರುಗಳೆಲ್ಲ ನೇರವಾಗಿ ಅಲ್ಲಿ ಹೋದರು. ಆ ಬಿದಿರಿನ ಮೇಳೆ ಹತ್ರ ಹೋದರು. ಆ ಸುಂದರ ಯುವಕನನ್ನು ಕೈ ಹಿಡಿದು ಕರ್ಕೊಂಡೋಗಿ ದೇವ ವಿಮಾನದಲ್ಲಿ ಕರ್ಕೊಂಡ್ರು. ಹೊರಡಕ್ಕೆ ಪ್ರಾರಂಭ ಮಾಡಬೇಕು. ಇವನು ಓಡೋದ. ಅರೇಂಜ್ ಮಾಡಿದ್ದು ನಾನು ಇದು ಸಪ್ತಾಹ ಹೇಳಿದ್ದು ನಾನು. ಅವನಿಗೆ ಅಲ್ಲಿ ಬಂದು ಕೂತ್ಕೊಳ್ಳೋ ಅಂತ ಹೇಳಿದ್ದು ನಾನು. ಅವನು ಕರ್ಕೊಂಡು ಹೋಗ್ತಿದ್ದೀರಲ್ಲ, ನನ್ನ ಹಣೆ ಬರ ಏನಾಗಬೇಕು, ಕೇಳಿದವ್ರ ಹಣೆ ಬರ ಏನಾಗಬೇಕು, ಯಾಕೆ ನಮಗಿಲ್ಲ ಅಂತ ಹೇಳ್ತಾರೆ. ಇಟ್ ಈಸ್ ನಾಟ್ ವಾಟ್ ಯು ಹ್ಯಾವ್ ಲಿಸನ್ ಟು. ದ ಕ್ವಾಲಿಟಿ ಆಫ್ ಲಿಸನಿಂಗ್ ಮೇಕ್ಸ್ ಇಟ್ ಡಿಫರೆಂಟ್. ಪ್ರತಿ ಕ್ಷಣ ನೀನು ಹೇಳಿದ ಪ್ರತಿ ಮಾತುಗಳು, ಉಸಿರುಗಳು, ನೀನು ಹೇಳಿದ ಕಾಮ ಫುಲ್ ಸ್ಟಾಪ್ನು ಹೇಗೆ ಅರಗಿಸ್ಕೊಂಡ್ಬಿಟ್ಟ ಅಂದರೆ, ಶ್ರವಣ ಮನಕ ಆನಂದವಿಯುವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳ ಇಹ ಪರಂಗಳಿತ್ತು ಸಲಹುವುದು, ಭುವನ ಪಾವನವನ ಫಲಕುಮೀಧವನ ಮಂಗಳ ಕಥೆಯ ಕೇಳಿ ಉದ್ಧಾರ. ಅವನ ಹಿಂದಿನ ಪಾಪ ರಾಶಿಗಳು ಸುಟ್ಟು ಭಸ್ಮಾಯಿತು. ಅವನು ತಂದೆ ಮಾಡಿರತಕ್ಕಂಥ ಪುಣ್ಯದ ಸಮಸ್ತ ತಪಸ್ಸಿನ ಸಂಪೂರ್ಣ ಫಲ ಅವನಿಗೆ ಲಭಿಸ್ತು. ಅವನಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ದೇವಲೋಕಕ್ಕೆ. ವೀರ ಶಮಂತ ಮಂಚಕದ ಬಳಿ ದುರ್ಯೋಧನ ತೊಡೆ ಮುರಿದು ಬಿದ್ದಿದ್ದಾನೆ. ಅವನ ತೊಡೆ ಎಷ್ಟು ಭೀಮನ ಹೊಡೆತದ ಪ್ರಬಲ ಪ್ರಹಾರಕ್ಕೆ ಎಷ್ಟು ಸೀಳಿದೆ ಅಂತಂದರೆ, ರಕ್ತ ಹರಿತಾ ಇದೆಯಂತೆ. ಆ ಒಳಗಿರತಕ್ಕಂಥ ನರೆಗಳು, ನಾಡಿಗಳು, ಮೂಳೆಗಳು ಇಳಿದು ಜೋಲಾಡ್ತಾ ಇದೆ. ಮಾಡಬಾರ್ದು ಮಾಡಿದರೆ ನಿಮ್ಮ ಕಣ್ಣೆದುರುಗಣ್ಣನೆ ಪುಣ್ಯ ಮಾಡಲಿ ಪಾಪ ಮಾಡಲಿ, ಉತ್ಕಟ ಪುಣ್ಯ ಮತ್ತು ಉತ್ಕಟ ಪಾಪ ಮಾಡಿದರೆ ನಿನ್ನ ಕಣ್ಣೆದುರುಗಡೆ ಆದ ಫಲವನ್ನು ನೀನೇ ನೋಡ್ತೀಯ, ನೀನು ಅನುಭವಿಸ್ತೀಯ ಅನ್ನತಕ್ಕಂಥ ಮಾತು ಹೇಳ್ತಾ ಇದೆ. ಅತ್ಯುತ್ಕಟೈ ಪುಣ್ಯ ಪಾಪ ಇಹ ಇವ ಫಲಮಶ್ರುತೆ. ವಿಚಿತ್ರ ಪಾಪಗಳನ್ನು ಮಾಡಿರತಕ್ಕಂಥವ್ರು ಬದುಕಿರುವಾಗಲೇ ದಾರುಣವಾಗಿರತಕ್ಕಂಥ ರೀತಿಯಲ್ಲಿ ಆ ನೋವನ್ನು ಅನುಭವಿಸ್ಕೊಂಡು ಹೋಗ್ತಾರೆ. ತುಂಬ ಪುಣ್ಯಗಳನ್ನು ಮಾಡಿರ್ತಕ್ಕಂಥವ್ರು ಹೋಗುವ ಆ ಸಂಭ್ರಮ, ಲಾಸ್ಟ್ ಇಯರ್ಸ್ ಆಫ್ ದರ್ ಲೈಫ್ ವಿಲ್ ಬಿ ಎ ಸೆಲೆಬ್ರೇಷನ್. ಅದನ್ನು ಹೇಳ್ತಾ ಇದೆ ಭಾಗವತ. ಈಗ ದುರ್ಯೋಧನ ತೊಡೆ ಮುರಿದು ಬಿದ್ದಿದ್ದಾನೆ. ಅವನು ತೊಡೆ ಮುರಿದು ಬಿದ್ದಿದ್ರು ಅವನ ಮೈಂಡ್ ಹೇಗಿರುತ್ತೆ ಅಂತಂದ್ರೆ ಅವನು ಹೇಳ್ತೀಯಾನೆ, ಅವನು ಅಂದ್ಕೊಳ್ತೀಯಾನೆ ನನಗೆ ಬಿದ್ದಿರೋದು ಏಟ್ರಿ ಇಲ್ಲರಿ, ಇಲ್ಲಿಗೆ ಬಿದ್ದಿದೆ. ಇಲ್ಲಿ ಆಲ್ ರೈಟ್ ಹಿಯರ್, ಮೆಂಟಲಿ ಫುಲ್ಲಿ ಆಲ್ ರೈಟ್ ಇದ್ದೀನಿ, ಸ್ಮಾರ್ಟ್ ಇದ್ದೀನಿ, ಶಾರ್ಪ್ ಇದ್ದೀನಿ, ಬ್ರೈಟ್ ಇದ್ದೀನಿ, ಅಟೆಂಟಿವ್ ಇದ್ದೀನಿ, ಅಲರ್ಟ್ ಇದ್ದೀನಿ, ಎಲ್ಲ ಪರ್ಫೆಕ್ಟ್ ಇದೆಯಲ್ಲಪ್ಪ. ನನಗೆ ಮೈಂಡ್ ಏನು ಎಫೆಕ್ಟ್ ಆಗಿಲ್ಲಪ್ಪ. ಓನ್ಲಿ ಥಿಂಗ್ ಈಸ್ ಇಮ್ಮೊಬೈಲ್ ಆಗಿದ್ದೀನಿ. ನಾನು ಇಮ್ಮೊಬೈಲ್ ಆಗಿದ್ದೀನಿ. ನನಗೆ ಕೆಪಾಸಿಟಿ ಇಲ್ಲ, ಓಡಾಡೋದಕ್ಕೆ ಶಕ್ತಿ ಇಲ್ಲ. ಬಿಟ್ಟರೆ ಮೆಂಟಲಿ ಐ ಆಮ್ ಸ್ಟ್ರಾಂಗ್. ಐ ಕ್ಯಾನ್ ಮೇಕ್ ಪ್ಲ್ಯಾನ್, ಐ ಕ್ಯಾನ್ ಮೇಕ್ ಎ ಪ್ರೋಗ್ರಾಮ್, ಐ ಕ್ಯಾನ್ ಸ್ಕೀಮ್ ಔಟ್. ನನಗೀಗ ಸ್ಕೀಮ್ ಮಾಡ್ತಾಯಿದ್ದೀನಿ, ಸ್ಟ್ರಾಟಜಿ ಮಾಡ್ತಾಯಿದ್ದೀನಿ. ಅಳಿದು ಉಳಿದಿರತಕ್ಕಂಥ ಈ ಪಾಂಡವರನ್ನು ನಾನು ಸಾಯೋ ಅಷ್ಟರೊಳಗೆ ಅವ್ರನ್ನ ಮುಗಿಸ್ಬೇಕು. ಹೌ? ಇಡೀ ಕೌರವರ ಸಂಪೂರ್ಣ ಸೈನ್ಯ ನೀವು ಹೊರಟೋಗಿದ್ದರೆ ಉಳಿದಿರೋರು 11 ಅಕ್ಷೋಹಿಣಿನಲ್ಲಿ ಔಟ್ ಆಫ್ ಮಿಲಿಯನ್ಸ್ ಓನ್ಲಿ 4 ಪೀಪಲ್ ಆರ್ ಸರ್ವೈವಿಂಗ್. ದುರ್ಯೋಧನ, ಅಶ್ವತ್ಥಾಮ, ಕೃಪ, ಕೃತವರ್ಮ 4 ಜನ ಉಳಿದಿರೋದು. ಆದರೂ ಇವನಿಗೆ ಆ ಟೆನಾಸಿಟಿ, ಅಡಾಸಿಟಿ ನೋಡಬೇಕು.
ನನ್ನ ಮೈಂಡ್ ಚೆನ್ನಾಗಿದೆ ರೀ, ಒಳ್ಳೆ ಪ್ಲ್ಯಾನ್ ಮಾಡ್ತೀನಿ. ಯಾರು ಸಿಕ್ಕರೆ ಮೊಬಿಲಿಟಿ ಇರೋನು, ಸ್ಟ್ರೆಂತ್ ಇರೋನು, ಛಲ ಇರೋನು ಸಿಕ್ಕರೆ ನನ್ನ ಪ್ಲ್ಯಾನ್ ಅವನಿಗೆ ಟ್ರಾನ್ಸ್ಫರ್ ಮಾಡಿ ಅವನ ಮೂಲಕ ಓಡಿಸ್ತೀನಿ. ಏನಾಗುತ್ತೆ, ಲಾಸ್ಟ್ ಮೂಮೆಂಟ್ಸ್ ಆಫ್ ಹಿಸ್ ಲೈಫ್. ಭಗವದ್ಗೀತೆ ಏನು ಹೇಳುತ್ತೆ? ಲಾಸ್ಟ್ ಮೂಮೆಂಟ್ಸ್ ಆಫ್ ಯುವರ್ ಲೈಫ್, ಲಾಸ್ಟ್ ಮಿನಿಟ್ಸ್ ಆಫ್ ಯುವರ್ ಲೈಫ್, ವಾಟ್ ಎವರ್ ಯು ಆಸ್ಪೈರ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್, ವಾಟ್ ಎವರ್ ಯು ಥಿಂಕ್ ಇಟ್ಸ್ ಗೋಯಿಂಗ್ ಟು ಹ್ಯಾಪನ್. ಸಂತತಂ ಚಿಂತೆ ಏನಂತ ಮಂತೆಕಾಲೇ ವಿಶೇಷತ ಮಧ್ವಾಚಾರ್ಯ ಸ್ಪಷ್ಟವಾಗಿ ಹೇಳಿಬಿಟ್ರು. ಒಳ್ಳೆ ಚಿಂತನೆ ಮಾಡ್ತಾಯಿರ್ರಿ, ದೇವರ ಚಿಂತನೆ ಮಾಡ್ತಾಯಿದ್ರು, ಅಂತ್ಯಕಾಲದಲ್ಲಿ ದೇವರು ಮತ್ತು ಒಳ್ಳೆಯದೇ ಬರುತ್ತೆ ನಿನಗೆ. ಇವನು ಯಾರಾದರೂ ಬಂದಾರೆ ಒಂದು ಟ್ರಾನ್ಸ್ಫರ್ ಮೈ ಸ್ಕೀಮ್, ಬಂದ ಯಾರು ಬಂದ ನೋಡ್ತಾನೆ, ಅಶ್ವತ್ಥಾಮ ಬಂದ, ಕೃಪಾಕೃತ ಅವ್ರನ್ನ ಕರ್ಕೊಂಡು ಬಂದ. ಜೀವ ಬಂತು, ಹೋದ ಜೀವ, ಹೊರಟೇ ಹೋಗಿದ್ದ ಜೀವ, ಈಗಲೂ ಆಗಲೂ ಇನ್ಯಾವಾಗಲೂ ಪ್ರಾಬ್ಲಿ ಮ್ಯಾಟ್ರ್ ಆಫ್ ಫ್ಯೂ ಸೆಕೆಂಡ್ಸ್ ಇಟ್ಸ್ ಗೋಯಿಂಗ್ ಟು ಡೈ, ಹಿ ವಾಸ್ ಶ್ಯೂರ್ ಅಬೌಟ್ ಇಟ್, ಬಟ್ ಸ್ಟಿಲ್ ಹಿ ಗಾಟ್ ಬ್ಯಾಕ್ ಹಿಸ್ ಲೈಫ್. ಬಂದ ಅಶ್ವತ್ಥಾಮ ನೋಡಿ ಎದೆ ಹೊಡ್ಕೊಂಡ, ನನ್ನ ಪ್ರಭು, ನನ್ನ ಸರ್ದಾರ, ನನ್ನ ಸಾಮ್ರಾಟ್, ನಿನಗೆ ಈ ಸ್ಥಿತಿಗೆ ತಂದವರು ಯಾರೋ, ಮುಗಿಸ್ಬಿಡ್ತೀನಿ ಹೇಳೋರನ್ನ. ರೋಷಾವೇಶದಿಂದ ಎದ್ದ, ಎಕ್ಸ್ಪ್ಲೋಡ್ ಆದ. ಇವನಿಗೂ ಅದೇ ಬೇಕಾಗಿತ್ತು. ದುರ್ಯೋಧನ ವೈಟಿಂಗ್ ಫಾರ್ ಸಚ್ ಆಪರ್ಚುನಿಟಿ. ಅದಲ್ವೋ, ನನಗೆ ಯಾಕೆ ಹೊಡ್ಕೊಳ್ತೀಯ, ಹೋಗಲೇಬೇಕು, ನೀನು ಎಷ್ಟೇ ಹೇಳಿದ್ರು ನಾನು ಹೋಗ್ತೀನಿ. ಅದಲ್ಲ, ನಿಮ್ಮ ತಂದೆ ನಿನಗಿಂತ ಹೆಚ್ಚು ಪ್ರೀತಿ ಮಾಡಿದ್ರಲ್ಲ ಈ ಪಾಂಡವರನ್ನ, ನಿನಗಿಂತ ಹೆಚ್ಚು ಲಾಲನೆ ಪಾಲನೆ ಪೋಷಣೆ ಮಾಡಿ ಅನುಗ್ರಹ ಮಾಡಿ ಆಶೀರ್ವಾದ ಮಾಡಿ ಶಾಸ್ತ್ರ ಹೇಳ್ಕೊಟ್ಟು ಇವತ್ತು ಪಾಂಡವರು ಎಲ್ಲಿ ಗೆಲ್ತಾ ಇದ್ದಾರೆ ಅಂತಂದರೆ ನಿಮ್ಮ ತಂದೆಯಲ್ಲಿ ನಾನು ಗೆಲ್ಲಿಸ್ತಾ ಇರೋದು. ಹೀಗೆ ಜನ್ಮ ಕೊಟ್ಟು ತಂದೆಗಿಂತ ಹೆಚ್ಚು ಬುದ್ಧಿ ಕೊಟ್ಟರು, ವಿದ್ಯೆ ಕೊಟ್ಟರು, ಮನಸ್ಸು ಕೊಟ್ಟರು, ಚೈತನ್ಯ ಕೊಟ್ಟರು, ಸಂಸ್ಕಾರ ಕೊಟ್ಟರು, ಮತ್ತು ಎಲ್ಲಕ್ಕಿಂತ ಶಾಸ್ತ್ರದ ಶಕ್ತಿ ಎಲ್ಲ ಕೊಟ್ಟು ಮನುಷ್ಯರನ್ನಾಗ ಮಾಡಿದರೆ, ಹಾಗೆ ಮಾಡಿರೋ ದೇವತಾ ಸ್ವರೂಪಿ ನಿಮ್ಮ ತಂದೆನ ಮೋಸದಿಂದ ಕತ್ತರಿಸಿಕೊಂಡ್ರಲ್ಲೋ ಬಿಡ್ತೀಯನೋ ಅವ್ರನ್ನ ಪ್ರವೋಕ್ ಮಾಡ್ತಾರೆ. ಹಾಗೆ ಇನ್ನಷ್ಟೆದ್ದ, ಮೊದಲೇ ರೋಷಾಭಿಷೇಕನಾಗಿದ್ದ. ಏನು ಮಾಡ್ಬೇಕು ಹೇಳು, ಎಲ್ಲಿ ಹೊಡಿಬೇಕು ಹೇಳು, ಈಗಲೇ ಹೋಗ್ಬಿಡ್ತೀನಿ, ಕೂತ್ಕೋ ಸಮಯ ಇದೆ, ಇಲ್ಲಿ ಬಾ ಹತ್ರ, ಕೈ ಕೊಡು ನಿಂದು. ಕೈ ತಗೊಂಡ, ನನ್ನ ಕೈ ಇದು ಸಾಮಾನ್ಯ ಹಸ್ತ ಅಲ್ಲ, ನೀನು ಕೊಡ್ತಾ ಇರೋದು ಸಾಮ್ರಾಜ್ಯವನ್ನು ಆಳಿರತಕ್ಕಂಥ ಮಹಾರಾಜನ ಹಸ್ತದ ಮೇಲೆ ನಿನ್ನ ಹಸ್ತ ಹಾಕಿದ್ಯಾ. ಇಲ್ಲಿ ಕೊಡತಕ್ಕಂಥ ಪ್ರಮಾಣ ಇದು ಅಂತಿಮ ಪ್ರಮಾಣ, ಇದು ಮಹಾಪ್ರಮಾಣ. ಇದು ಈಗ 2 ವಚನ ನೀನು ಕೊಡಬೇಕು, ಪ್ರಮಾಣ ಮಾಡಬೇಕು. 2 ವಚನ ಕೊಡಬೇಕು ನೀನು ನನಗೆ. ಹೇಳಿದ, ಸಾವಿನ ಕಡೆಗಳಿಗೆ ಒಳಗಿದ್ಯಾ, ನಿನಗಾಗಿ ಜೀವ ಕೊಟ್ಟಿದ್ದೀವಿ ನಾನು, ನಮ್ಮಪ್ಪ, ನೀನು ಏನು ಕೇಳಿದ್ರೆ ಅದು ಮಾಡ್ತೀನಿ, ತಗೊಳಪ್ಪ. ಕೈ ಹಾಕದ, ಅವನ ಕೈ ಮೇಲೆ ಕೈ ಹಾಕದ. ಏನಾಗಬೇಕು? ಮೊದಲನೇ ವಚನ, ಇದನ್ನು ನಿಷ್ಪಾಂಡವ ಪೃಥ್ವಿಯನ್ನಾಗಿ ಮಾಡಬೇಕು. ಪಾಂಡವರು ಈ ಗೆದ್ದಿದ್ರೂ ಸಹ ಈ ರಾಜ್ಯವನ್ನು ಆಳ್ಕೊಡ್ದು, ಈ ಲೋಕವನ್ನು ಆಳ್ಕೊಡ್ದು ನಿಷ್ಪಾಂಡವ ಪೃಥ್ವಿಯನ್ನಾಗಿ ಮಾಡಬೇಕು. ಮಾಡ್ತೀನಿ ಅಂತ ಕೊಡು. ಕತ್ತರಿಸಿ ಕೊಚ್ಚಿ ಚೆಲ್ತೀನಿ ಅವ್ರನ್ನ, ಮುಗಿಸ್ಬಿಡ್ತೀನಿ ಅವ್ರನ್ನ, ಕೊಟ್ಟಿದ್ದೀನಿ. 2ನೇ ವಚನ ಏನು ಅಂತಂದು, ಪಾಂಡವರು ಹೋದರು, ಪಾಂಡವರ ಮಕ್ಕಳು ಮೊಮ್ಮಕ್ಕಳು, ಅವರ ಸಂತಾನ, ಪಾಂಡವ ಸಂತಾನ ಈ ನೆಲವನ್ನು, ಭೂಮಿಯನ್ನು ಆಳ್ಕೊಡ್ದು ಕೌರವ ಸಂತಾನನೇ ಆಳಬೇಕು. ಹಾಗೆ ಮಾಡಬೇಕು ನೀನು. ಶಾಕ್ಡ್, ಇವ ಸ್ಟಂಡ್ ಅಂಡ್ ಶಾಕ್ಡ್ ನಿಸೇಸ್. ಹೆಂಗ್ರಿ ಆಗುತ್ತೆ, ನೀನು ಹೊಟ್ಟೋಗ್ತಾ ಇದೆಯಾ, ನಿನ್ನ ತಮ್ಮ ದುಶ್ಯಾಸನ, ನಿಮ್ದು ಅಷ್ಟು ಜನ ಬ್ರದರ್ಸು ಹೊಟ್ಟೋದ್ರು, ನಿನ್ನ ಬಾಮೈದ ಹೊಟ್ಟೋದ, ನಿಮ್ಮ ಕಸಿನ್ಸ್ ಹೊಟ್ಟೋದ್ರು, ಒಬ್ಬರೂ ಇಲ್ಲ. ಕೌರವರು ಅನ್ನೋರು ಒಬ್ಬರೂ ಇಲ್ಲ. ಈಗ ಕೌರವ ಸಂತಾನ ಆಳಬೇಕು ಅಂತ ಅನ್ನೋದು ಭ್ರಮೆ, ಭ್ರಾಂತಿ ಕಣೋ, ಆಗೋದಿಲ್ಲ ಕಣೋ. ಅವನು ಹೇಳ್ದ, ದೇಹ ಇಟ್ಕೊಂಡ್ರಾಗಲ್ವೋ, ಬ್ರೈನ್ ಬೇಕೋ, ಬ್ರೈನು ಅಂತ ದುರ್ಯೋಧನ. ಏನು ಅಂತಂದ, ಯು ಅಕ್ಸೆಪ್ಟೆಡ್ ಐ ಆಮ್ ದಿ ಕಿಂಗ್ ಆಫ್ ದಿಸ್ ಕಂಟ್ರಿ? ಎಸ್ ಅಂತ. ಈವನ್ ನೌ? ಎಸ್, ಈವನ್ ನೌ ಯು ಆರ್ ದಿ ಕಿಂಗ್ ಆಫ್ ದಿಸ್ ಕಂಟ್ರಿ. ಆ್ಯಸ್ ಎ ಕಿಂಗ್ ಆಫ್ ದಿಸ್ ಕಂಟ್ರಿ ಐ ಹ್ಯಾವ್ ಗಾಟ್ ಎ ವೆರಿ ರೈಟ್. ಈ ರಾಜ್ಯದ ಮಹಾರಾಜನಾಗಿ ನನಗೆ ಯಾರನ್ನ ಬೇಕೋ ಅವ್ರನ್ನ ಪಟ್ಟಾಭಿಷೇಕ ಯಾವ ಕ್ಷಣದಲ್ಲಿ ಬೇಕಾದ್ರೂ ಮಾಡಿ ಅವ್ರನ್ನ ಸಾಮ್ರಾಟ, ಅವ್ರನ್ನ ರಾಜ ಅಂತ ಡಿಕ್ಲೇರ್ ಮಾಡತಕ್ಕಂಥ ಅಧಿಕಾರ ನನಗಿದೆಯಾ? ಇದೆ ನಿನಗೆ. ಹತ್ರ ಬಂದ ದುರ್ಯೋಧನ 2 ಹಿಡಿ ಮಣ್ಣು ತೊಗೊಂಡ. ಅಲ್ಲಿ ಕುರುಕ್ಷೇತ್ರದ 2 ಹಿಡಿ ಮಣ್ಣು ತಗೊಂಡು ಅಶ್ವತ್ಥಾಮನ ತಲೆ ಮೇಲೆ ಹಾಕಿದ. ಮಣ್ಣಲ್ಲ ಇದು, ಸಾಮ್ರಾಟನಿಂದ ಬರ್ತಿರತಕ್ಕಂತಹ ಪಟ್ಟಾಭಿಷೇಕ, ರತ್ನಾಭಿಷೇಕ ಇದು. ನಾನು ನಿನಗೆ ನೌ ಆ್ಯಂಡ್ ಹಿಯರ್ ಅಟ್ ದಿಸ್ ಕ್ರಿಟಿಕಲ್ ಮೂಮೆಂಟ್ ನಿನಗೆ ಪಟ್ಟಾಭಿಷೇಕ ಮಾಡಿದ್ದೀನಿ. ನನ್ನ ತರುವಾಯ ಅಂದರೆ ನೆಕ್ಸ್ಟ್ ಮೂಮೆಂಟಿಂದ ನೀನೇ ಈ ದೇಶದ ರಾಜ. ಅಂತಂದ. ಈಗಾಗಿದ್ಯಾ, ಪಟ್ಟಾಭಿಷೇಕ ಆಗೋಯ್ತು, ಮಾತು ಕೊಟ್ಟಿದ್ಯಾ, ನೀನು ರಾಜ, ಈ ದೇಶದ ರಾಜ. ಏನು ಮಾಡಬೇಕು ಅಂದ. ನನ್ನ ಹೆಂಡತಿ ಭಾನುಮತಿ, ಸುಂದರಿ, ಯುವತಿ,
ಚೆನ್ನಾಗಿದ್ದಾಳೆ ಮಹಾರಾಣಿ, ನಿನ್ನ ಮಹಾರಾಜ. ಈ ಮಹಾರಾಜ ಮಹಾರಾಣಿಯರ ಸಂಗಮದಿಂದ ಜನಿಸತಕ್ಕಂಥ ಮಕ್ಕಳು ಬೇಕಾದರೆ ಈ ದೇಶನ ಆಳಲಿ, ಪಾಂಡವರ ಮಕ್ಕಳು ಆಳ್ಕೊಡ್ದು ಕೊಡು ಮಾತು. ದ ಫಸ್ಟ್ ಅಫಿಷಿಯಲ್ ಇಂಡೀಸೆಂಟ್ ಪ್ರಪೋಸಲ್ ಆಫ್ ದಿ ಹೋಲ್ ವರ್ಲ್ಡ್. ಅಶ್ವತ್ಥಾಮ ಮಾತಾಡಲಿಲ್ಲ ಅಂತಂದರೆ ಶಾಸ್ತ್ರ ಹೇಳುತ್ತೆ ಸೈಲೆನ್ಸ್ ಬಿಕಮ್ಸ್ ಅಕ್ಸೆಪ್ಟೆನ್ಸ್. ನೈಷ್ಠಿಕ ಬ್ರಹ್ಮಚಾರಿಯಾಗಿದ್ದಂಥವನು, ತಪಸ್ವಿಯಾಗಿದ್ದಂಥವನು, ನೈತಿಕತೆಯ ಉತ್ತುಂಗ ಶೃಂಗದಲ್ಲಿದ್ದಂಥವನು ಇಂದ ಅನೈತಿಕವಾಗಿರತಕ್ಕಂಥ ಈ ಮಾರದ ಸೆಷನ್ ಕೇಳ್ಕೊಂಡು ಕೂತಿದ್ದಾನೆ ಅಂತಂತಂದರೆ, ಕೂತಿರೋದಲ್ಲ ಅವನ ಮೇಲೆ ಕೈ ಇಟ್ಕೊಂಡು ಪ್ರಮಾಣ ಕೊಟ್ಟಿದ್ದಾನೆ ಅಂತಂತಂದರೆ, ದಟ್ ವಾಸ್ ದಿ ಮೂಮೆಂಟ್. ಅವನ ತೇಜಸ್ಸು, ತಪಸ್ಸು, ಶಕ್ತಿ, ಸಾಮರ್ಥ್ಯ, ಒಳಗಿದ್ದಂಥ ಅದ್ಭುತವಾಗಿರತಕ್ಕಂಥ ಪ್ರಖರತೆ, ದ ಇಂಟೆನ್ಸ್ ಎಕ್ಸ್ಟ್ರಾರ್ಡಿನರಿ ಸ್ಟ್ರೆಂತ್ ಅಂಡ್ ದ ಕ್ಯಾಪಬಿಲಿಟೀಸ್ ದಟ್ ಹಿ ಹ್ಯಾಡ್ ವಿತಿನ್ ಸೆಕೆಂಡ್ಸ್ ಎಲ್ಲ ಭಸ್ಮ ಆಯಿತು ಒಳಗಡೆ. ಹಿ ಬಿಕಮ್ ಜಸ್ಟ್ ಅನ್ ಆರ್ಡಿನರಿ ಪರ್ಸನ್. ಹೇಳಿದ ಕತ್ಲಾಗ್ತಾ ಇದೆ, ಬಿಫೋರ್ ಈವ್ನಿಂಗ್ ಗೋ ಅಂಡ್ ಜಸ್ಟ್ ಪಾಂಡವ ಪಾಳಿಯದ ಮೇಲ್ಗಡೆ ಲಗ್ಗೆ ಇಟ್ಟು ಎಲ್ಲರೂ ಮುಗಿಸ್ಬಿಡು, ಗೋ ಆಲ್ ದ ಬೆಸ್ಟ್, ಹೌಡ್ ಬಾ. ನಮಸ್ಕಾರ ಮಾಡ್ದ, ಕೃಪಾಕೃತವ್ರನ್ನ ಕರ್ಕೊಂಡ. 18 ದಿನದ ಮಹಾಯುದ್ಧದಲ್ಲಿ ದಣಿದು ಬಸವಳಿದಿರತಕ್ಕಂಥ ಪಾಂಡವ ಸೈನ್ಯದಲ್ಲಿ ಯಾರು ಉಳಿದ್ರೋ ಎಲ್ಲ ಮಲ್ಕೊಂಡಿದ್ದಾರೆ. ದುಷ್ಟದ್ಯುಮ್ನ, ಶಿಖಂಡಿ, ಪಾಂಡವರು, ದ್ರೌಪದಿ ಹಸುಗೂಸುಗಳು, ಕಂದಮ್ಮಗಳು, 5 ಕಂದಮ್ಮಗಳು ಫ್ರಂಟಲ್ಲಿ ಮಲಗಿದೆ, ತಟ್ಟಿ ಮಲಗಿಸ್ತಾ ಇದ್ದಾಳೆ. ಕೃಷ್ಣ ಡ್ಯಾಶ್ ಗೇಟ್ ಕ್ರ್ಯಾಶ್ ಮಾಡ್ಕೊಂಡು ಕೃಷ್ಣ ಬಂದ. ಬುದ್ಧಿ ಇದೆಯಾ ನಿಮಗೆ? ಏನು ನಿಮ್ಮ ಬಂಧುಗಳು, ನಿಮ್ಮ ಗುರುಗಳು, ನಿಮ್ಮ ಆಚಾರ್ಯರು, ನಿಮ್ಮ ಹಿರಿಯರು, ನಿಮ್ಮ ಅಣ್ತಮ್ಮಂದರು ಎಲ್ಲ ಸತ್ತು ಬಿದ್ದಿದ್ದಾರೆ. ನಾಳೆ ಮಾಸ್ ಕ್ರಿಮೇಷನ್ ಆಗ್ತಾ ಇದೆ. ಸತ್ತ ಮೇಲೆ ಎಂಥ ವೈರತ್ವನೋ, ದರ್ಶನ ಮಾಡಬೇಡ್ಬನ್ರು ಇಷ್ಟು ಜನದ್ದು. ಮಲ್ಕೊಂಬೋದಕ್ಕೆ ಜೀವನ ಪೂರ್ತಿ ಮಲ್ಕೊಂಡು ನಿದ್ದೆ ಮಾಡ್ಬಂತ್ರಿ. ನಾವು ಅಂಡಿಯರ್ ಗೆಟ್ ಅಪ್, ಸ್ಟಾರ್ಟ್ ಅಪ್, ಬನ್ನಿ ನಮ್ಮ ಜೊತೆ. ಕೃಷ್ಣ ಹೆಂಗೆ ಲಾಜಿಕ್ ಹಾಕಿ ರಶ್ ಮಾಡಿ ಏಳಿ ಮೇಲೆ ಅಂತ ಹಸುಗೂಸು ಬಿಡಲ್ರ ಬಾ ಅಂತ. ದ್ರೌಪದಿ ಪಾಂಡವರ 5 ಜನನ ಕರ್ಕೊಂಡು ಕೃಷ್ಣ ಆಚೆಗೆ ಹೋದ. ಕೆಲವೇ ಕ್ಷಣಗಳಲ್ಲಿ ಸುಂಟ್ರುಗಾಳಿ, ಚಂಡಮಾರುತದ ಹಾಗೆ, ಬಿರುಗಾಳಿ ಹಾಗೆ ಬಂದ. ಅಶ್ವತ್ಥಾಮ ಬಂದ. ಕೃಪಾಕೃತವರ ಮನನ ವಿಚಿತ್ರವಾಗಿರತಕ್ಕಂಥ ಈಟಿಗಳನ್ನ, ಕತ್ತಿಗಳನ್ನ ಕೊಟ್ಟು ಆಚೆ ನಿಲ್ಲಿಸ್ದ. ಒಳಗಡೆ ಹೋಗ್ತೀನಿ, ಬೆಂಕಿ ಇಡ್ತೀನಿ, ಕತ್ತರಿಸಿ ಚೆಲ್ತೀನಿ, ಬೈ ಚಾನ್ಸ್ ಯಾರಾದರೂ ಉಳಿದು ಈಚೆಗೆ ತಲೆ ಉಳಿಸ್ಕೊಂಬಕ್ಕೆ ಬಂದರೆ ಕತ್ತರಿಸಿ ಕೊಲ್ಲಿ ಅವ್ರನ್ನ. ಒಳಗಡೆ ಹೋದ. ಫಸ್ಟ್ ಮಾಡಿದ್ದೇನೆ, ದ್ರೌಪದಿಯ ಪುಟ್ಟ ಕಂದಮ್ಮಗಳು, ಹಸುಗೂಸುಗಳು, ಎಳೇ ಕಂದಗಳು ತನ್ನ ಕಠೋರವಾಗಿರತಕ್ಕಂಥ ಖಡ್ಗದಿಂದ ಅಷ್ಟು ಮಕ್ಕಳನ್ನು ಕತ್ತರಿಸಿ ಚೆಲ್ದ. ಮುಂದೆ ಹೋದ. ದ್ರೌಪದಿಯ ಸೋದರ ದುಷ್ಟದ್ಯುಮ್ನ ಶಿಖಂಡಿಗಳನ್ನ ಕತ್ತರಿಸ್ದ. ಇನ್ನು ಯಾರ್ಯಾರು ಬದುಕಿ ಉಳಿದಿದ್ರು ಎಲ್ಲರನ್ನೂ ಕತ್ತರಿಸಿ ಚೆಲ್ದ. ಆ ಕತ್ತಲಲ್ಲಿ, ಘೋರ ಕತ್ತಲಲ್ಲಿ ತಪ್ಪಿಸ್ಕೊಂಡು ಆಚೆಗೆ ಬಂದವ್ರನ್ನ ಕೃಪವರು ಕತ್ತರಿಸಿ ಹಾಕಿದರು. ಈ ವಿಚಾರ ರಣರಂಗದಲ್ಲಿ ಎಲ್ಲರ ಮುಖದರ್ಶನ ಮಾಡ್ತಾ ಇದ್ದಂಥ ದ್ರೌಪದಿಗೆ ಗೊತ್ತಾದ ಮರುಕ್ಷಣದಲ್ಲಿ ದ್ರೌಪದಿ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ಲು. ದ್ರೌಪದಿ ಹೇಗೆ ನಿಶ್ಚೇಷ್ಟಿತಲಾಗಿ ಬಿದ್ಲು ಅಂತಂದ್ರೆ ಅರ್ಜುನನಿಗೆ ಅದು ನೋಡೋಕ್ಕಾಗಲಿಲ್ಲ. ಈಗಲೇ ಯಾರು ಅವಳ ಮಕ್ಕಳನ್ನ ಕೊಂದಿದ್ದು, ಈಗ ಕೊಂದು ಹಾಕ್ತೀನಿ ಅಂತಂದ. ಆವಾಗ ಅರ್ಜುನ ಪ್ರತಿಜ್ಞೆ ಮಾಡ್ತಾನೆ, ವಿತಿನ್ ಸೆಕೆಂಡ್ಸ್ ಪ್ರತಿಜ್ಞೆ ಮಾಡ್ದ, 24 ಗಂಟೆ ಒಳಗಾಗಿ ನಿನ್ನ ಕಂದಮ್ಮಗಳನ್ನು ಕೊಂದಿರತಕ್ಕಂಥ ವ್ಯಕ್ತಿ ಜಗತ್ತಿನ ಯಾವನೇ ಆಗಲಿ ಹೆಡೆಮೂರಿ ಕಟ್ಟಿ ಬಂಧಿಸಿ ತಗೊಂಡು ನಿನ್ನ ಪಾದಕ್ಕೆ ಹಾಕಲಿಲ್ಲ ಅಂತಂದ್ರೆ ನಾನು ಬದುಕಿರೋದಿಲ್ಲ. ದೆನ್ ಕೃಷ್ಣ ಹ್ಯಾಡ್ ನೋ ಆಲ್ಟರ್ನೇಟಿವ್. ಕೃಷ್ಣ ಅಂದ, ಬಾ, ರಥ ರೆಡಿ ಇದೆ, ಕುದುರೆ ರೆಡಿ ಇದೆ, ಸಾರಥಿ ರೆಡಿ ಇದೆ, ಹತ್ತು. ಅರ್ಜುನ, ಕೃಷ್ಣ ಅದೇ ರಥವನ್ನು ಹತ್ತಿದ್ರು. ಕೃಷ್ಣನಿಗೆ ಗೊತ್ತಿತ್ತು ಅಶ್ವತ್ಥಾಮ ಅತ್ಯಂತ ಶರವೇಗದಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನಂತೆ ಗೊತ್ತಿತ್ತು. ಅರ್ಜುನನ ರಥ ಈಗ ಬೆನ್ನಟ್ಟಿತು ಅಶ್ವತ್ಥಾಮನಿಗೆ. ಅಶ್ವತ್ಥಾಮನ ಹತ್ರ ಬೆನ್ನಟ್ಕೊಂಡು ಬರ್ತಾ ಇದ್ದಾರೆ. ಅಶ್ವತ್ಥಾಮನಿಗೆ ಎಂಥ ವೇಗ ರಥಿಕ ಅಂತಂತಂದರೆ, ಆದರೆ ಈಗ ಶಕ್ತಿ ಹುಡುಗಿದೆ. ದುರ್ಯೋಧನನಿಗೆ ಕೊಟ್ಟಿರತಕ್ಕಂಥ ಮಾತಿನ ಪ್ರಭಾವದಿಂದಾಗಿ ಅವನ ಸಾಮರ್ಥ್ಯ, ಶಕ್ತಿ, ವೇಗ, ಓಗ, ಚೈತನ್ಯ ಎಲ್ಲ ಹುಡುಗಿದೆ. ಹಿ ಕುಡ್ ನಾಟ್ ಮೈಂಟೈನ್ ದಟ್ ಸ್ಪೀಡ್. ಅರ್ಜುನ ಅವನು ಬ್ರಹ್ಮಚಾರಿ ಅಲ್ಲ, ಅಶ್ವತ್ಥಾಮಂತರ ಅವನಿಗೆ ಹೆಂಡತಿಯರಿದ್ದಾರೆ. ಆದರೂ ಬ್ರಹ್ಮಚರ್ಯದ ಸಮಗ್ರ ಶಕ್ತಿಯನ್ನು ತೇಜಸ್ಸನ್ನು ಉಳಿಸ್ಕೊಂಡ್ಯಾನವನು. ಆಯ್ತು. ಈ ಊರ್ವಶಿ ಅರ್ಜುನನನ್ನು ದೇವಲೋಕಕ್ಕೆ ಬಂದಾಗ ನೋಡಿ, ಏನು ಸುಂದರನೋ ನೀನು, ನಿನ್ನ ಪ್ರೀತಿ ಮಾಡ್ತೀನಿ ಕಣೋ ಅಂತ ಬಂದಾಗ, ನನಗೆ ತಾಯಿ ಪ್ರೀತಿ ತುಂಬ ದಿನದಿಂದ ಬೇಕಾಗಿತ್ತು, ಮಾತೃ ಹೃದಯದ ಎಂಥ ಮಗುವಪ್ಪ ನೀನು, ನನಗೆ ಆಶೀರ್ವಾದ ಮಾಡಿ ತಾಯಿ ಅಂತ ಕಾಲಿ ಬಿಡ್ತಾನೆ ಇವನು ಅರ್ಜುನ. ಅವನು
ಆ ಅಶ್ವತ್ಥಾಮನ ರಥ ಹೋಗ್ತಾ ಇದ್ದಿದ್ದು ನಿಧಾನ ಆಯಿತು, ಕಡೆಗೆ ಹೋದರು, ಹಿಡಿದ್ರು. ಆವಾಗ ಅಶ್ವತ್ಥಾಮನಿಗೆ ಇದ್ದಿದ್ದು ಲಾಸ್ಟ್ ರಿಸಾರ್ಟು, ಲೆಂಡರ್ ಆಫ್ ದಿ ಲಾಸ್ಟ್ ರಿಸಾರ್ಟು ಯಾವುದದು? ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರ ಬಿಟ್ಟ. ಬ್ರಹ್ಮಾಸ್ತ್ರ ಬಿಟ್ಟ ತಕ್ಷಣ ಇಡೀ ಜಗತ್ತೇ ಕತ್ಲಾಯಿತು, ಅರ್ಜುನ ಕತ್ಲಾಯಿತು. ಕೃಷ್ಣ ಏನೂ ಕಾಣ್ತಾ ಇಲ್ವಲ್ಲೋ, ಯಾವ ಕಡೆ ಹೋಗಬೇಕೋ ಅರ್ಥ ಆಗ್ತಾ ಇಲ್ವಲ್ಲೋ ಅಂತಂದು ಕೃಷ್ಣ ಹೇಳ್ದ, ಅಶ್ವತ್ಥಾಮನಿಗೆ ಬ್ರಹ್ಮಾಸ್ತ್ರದ ಮಹಾಪ್ರಯೋಗ ರಸ್ತವನ್ನ ರಸವಿದ್ಯೆಯನ್ನು ಹೇಳ್ಕೊಟ್ಟಿರತಕ್ಕಂಥ ಅವ್ರ ತಂದೆ ದ್ರೋಣಾಚಾರ್ಯರೇ ನಿನಗೂ ಬ್ರಹ್ಮಾಸ್ತ್ರವನ್ನು ಹೇಳ್ಕೊಟ್ಟಿದ್ದಾರೆ, ನೀನು ಪ್ರಯೋಗ ಮಾಡು. ಅರ್ಜುನ ಪ್ರಯೋಗ ಮಾಡ್ದ ಈಗ ಬ್ರಹ್ಮಾಸ್ತ್ರವನ್ನು. 2 ಬ್ರಹ್ಮಾಸ್ತ್ರಗಳು ಬಂದು ಇನ್ನೇನು ಡಿಕ್ಕಿಯಾಗಿ 14 ಲೋಕಗಳು ಕಂಗಾಲಾಗಬೇಕು ಅಂದಾಗ ವೇದವ್ಯಾಸರು ಬಂದರು, ಕೂಗಿದ್ರು, ಇದು ಏನು ಆರ್ಭಟ, ಇದು ನಿಮ್ಮದು, ಮೊದಲು ಉಪಸಂಹಾರ ಮಾಡಿ, ಟೇಕ್ ಬ್ಯಾಕ್, ವಿತ್ಡ್ರಾ ದ್ಯಾಟ್. ಇಬ್ಬರು ಮೊದಲು ವಿತ್ಡ್ರಾ ಮಾಡಿ ಅದನ್ನು. ವೇದವ್ಯಾಸರ ಮಾತು ಅಂದ್ರೆ ಅರ್ಜುನನಿಗೆ ಶಿರಸ ತಕ್ಷಣ ಉಪಸಂಹಾರ ಮಾಡ್ದ. ಈ ವಿತ್ಡ್ರೂ ದ್ಯಾಟ್. ಅಶ್ವತ್ಥಾಮ ವಿತ್ಡ್ರಾ ಮಾಡೋಕ್ಕಾಗಲಿಲ್ಲ, ಶಕ್ತಿ ಕಳ್ಕೊಂಡಿದ್ದ. ಪ್ರಯೋಗ ಮಾಡಿಬಿಟ್ಟ, ಉಪಸಂಹಾರ ಆಗಲಿಲ್ಲ, ಮಂತ್ರಸಿದ್ಧಿ ಆಗಿಲ್ಲ, ಮಂತ್ರ ಮರ್ತೋಯ್ತು. ಆಗ ಕೃಷ್ಣ ಹೇಳ್ದ, ನೀನೇ ಉಪಸಂಹಾರ ಮಾಡು. ಅಶ್ವತ್ಥಾಮ ಬಿಟ್ಟ ಬ್ರಹ್ಮಾಸ್ತ್ರವನ್ನು ಅರ್ಜುನನೇ ಉಪಸಂಹಾರ ಮಾಡ್ದ. ಈಗ ಅಶ್ವತ್ಥಾಮನನ್ನು ಬಂಧಿಸಿದರು. ಬಂಧಿಸಿ ಹೆಡೆಮೂರಿ ಕಟ್ಟೆ ತೊಗೊಂಬಂದು ದ್ರೌಪದಿಯ ಪಾದದ ಬುಡಕ್ಕೆ ಹಾಕಿದರು. ದ್ರೌಪದಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಭೀಮ ಗದೆ ಎತ್ತದ, ನಾನು ಕೊಂದು ಬಿಡ್ತೀನಿ ಇವನ್ನ ಅಂತೇನೆ. ಅರ್ಜುನ ಕತ್ತಿ ಎತ್ತಿದ್ದಾನೆ, ನಾನು ಕತ್ತರಿಸ್ಬೇಕು ಇವನ್ನ, ದ್ರೌಪದಿ ಮಕ್ಕಳನ್ನ ಕೊಂದು ಬಿಟ್ಟಿದ್ದಾನೆ ಅಂತ. ಈ ಗೊಂದಲ, ಕೂಗಾಟ, ಗಲಭೆ, ಕೊಂದು ಬಿಡ್ತೀನಿ ಅನ್ನೋ ರಭಸ ಅವಳಿಗೆ ಎಚ್ಚರ ಆಯಿತು. ಎಚ್ಚರಾಗಿ ನೋಡ್ತಾಳೆ, ಭೀಮನ ಗದೆ ಅರ್ಜುನನ ಕತ್ತಿ ಇನ್ನೇನೊಂದು ಕ್ಷಣ, ಈಗಲೂ ಆಗಲೂ ಪ್ರಾಬಲಿ ಮ್ಯಾಟ್ರ್ ಆಫ್ ಫ್ಯೂ ಸೆಕೆಂಡ್ಸ್ ಅಶ್ವತ್ಥಾಮನ್ಕೊಂದು ಎದ್ದ ತಕ್ಷಣವೇ ಇಬ್ಬರಿಗೂ ಅಡ್ಡ ಕೈ ಹಿಡಿದ್ಲು. ಮಾ ರೋಧಿಸ್ತಿ ಜಲನಿ ಪತಿದೇವತ, ಅಯ್ಯೋ ಮೊದಲು ಬಿಟ್ಬಿಡಿ ಇವನ್ನ, ಕೊಲ್ಲಬೇಡಿ. ಯಾಕೆ? ಭೀಮ ಅಂತನೂ ರೋಷಾವೇಶ, ನಿನ್ನ ಹಸುಗುಸುಗಳನ್ನ ಎಳೆ ಕಂದಮ್ಮಗಳೆಲ್ಲ ಕೊಚ್ಚಿ ಹಾಕಿದಾನೆ, ಇಂಥ ಕಗ್ಗೊಲೆಗೊಡಕ್ಕ ಇವನ್ನ ಬಿಡೋಕ್ಕಾಗತ್ತಾ, ಕತ್ತರಿಸ್ಬಿಡ್ತೀನಿ ಅಂತ ಬಂದ. ಅರ್ಜುನ ಇವನ್ನ ತಂದಿರೋದು ಅದಕ್ಕೆ, ಅವನು ನಿನ್ನ ಎದುರಿಗೆ ಕತ್ತರಿಸಾಕಿ ತಂದಿದ್ದು, ಅಲ್ಲೇ ಕದ್ದು ಬಿಡ್ತಾಯಿದ್ವಿ, ಇಲ್ಲೇ ಕತ್ತರಿಸಾಕ್ತೀವಿ ಅಂತ ಎದ್ದ. ಅವಳು ಹೇಳ್ತಾಳೆ, ನೀವು ಪಾಂಡವರು ಇಷ್ಟು ಶಕ್ತಿಶಾಲಿಗಳಾಗಿ ಕೌರವರ 11 ಅಕ್ಷೋಹಿಣಿ ಸೈನ್ಯವನ್ನು ಕತ್ತರಿಸಿ ಯುದ್ಧದಲ್ಲಿ ಅವ್ರನ್ನೆಲ್ಲ ನೀವು ಗೆಲ್ಲೋದಕ್ಕೆ ಮುಖ್ಯ ಕಾರಣ ಅಶ್ವತ್ಥಾಮನ ತಂದೆ ದ್ರೋಣಾಚಾರ್ಯರು. ಮಗನೇ ತಂದೆ ರೂಪದಲ್ಲಿ ಬರ್ತಾನೆ ಅಂತ ಶಾಸ್ತ್ರ ಓದ್ಕೊಂಡಿಲ್ವ ನೀವು? ಇವನೇ ದ್ರೋಣಾಚಾರ್ಯ, ಮಗನ ರೂಪದಲ್ಲಿ ಬಂದಿದ್ದಾನಷ್ಟೇ. ಯಾರಾದರೂ ಗುರುಗಳನ್ನ ಕೊಲ್ತಾರ? ಅದಕ್ಕಿಂತ ಹೆಚ್ಚು ನನಗೆ ಮಕ್ಕಳನ್ನ ಕಳ್ಕೊಂಡಿದ್ದೀನಿ, ಪುತ್ರಶೋಕ, ವನವಾಸ, ಅಜ್ಞಾತವಾಸ, ಅವಮಾನ, ಇಷ್ಟು ತುಂಬಿದ ಸಭೆಯಲ್ಲಿ ಸೀರಿಯಸ್ ಹೇಳಿದು ಅವಮಾನ ಮಾಡಿದರು. ಅದು ಯಾವುದು ಆ ದುಃಖ ಕೊಡಲಿಲ್ಲ. ಮಕ್ಕಳನ್ನ ಕಳ್ಕೊಂಡ್ಬಿಟ್ಟಲ್ಲ, ಪುತ್ರಶೋಕ. ಯಾವ ಹೆಣ್ಣಿಗೂ ಪುತ್ರಶೋಕ ಬರ್ಕೊಡ್ದಿನ ಮೇಲೆ ಇವನ ಈ ಅಶ್ವತ್ಥಾಮನ ತಾಯಿ ಕೃಪಿ ಇದ್ದಾಳಲ್ಲ, ದ್ರೋಣನ ಹೆಂಡತಿ, ಅವಳು ಇದೇ ಯುದ್ಧದಲ್ಲಿ ಈಗ ತಾನೇ ಗಂಡನ ಕಳ್ಕೊಂಡಿದ್ದಾಳೆ, ಅದರ ದುಃಖದಲ್ಲಿ ಮುಳುಗೋಗಿದ್ದಾಳೆ. ಏನೋ ಮಗನ ಮುಖ ನೋಡ್ಕೊಂಡು ಬದುಕಿರ್ಬೋದಲ್ಲ ಅಂತ ಮೂಲೆಯಲ್ಲಿ ಕೂತಿದ್ದಾಳೆ. ಇವನು ನೀವು ಕೊಂದರೆ ಅವಳ ಪುತ್ರಶೋಕವನ್ನು ನಾನು ಊಹೆ ಮಾಡೋಕ್ಕೂ ಆಗೋದಿಲ್ಲ. ಇನ್ನು ಮುಂದೆ ಜಗತ್ತಿನಲ್ಲಿ ಯಾವ ಹೆಣ್ಣಿಗೂ ಪುತ್ರಶೋಕ ಬರ್ಕೂಡ್ದು, ಇದೇ ನನ್ನ ಪ್ರಾರ್ಥನೆ ಕೃಷ್ಣ. ಆವಾಗ ಭೀಮ ಹೇಳ್ತಾನೆ, ನೀನು ಸೆಂಟಿಮೆಂಟಲ್ನ ಮಾತುಗಳಾಡಿದರೆ ವರ್ಕ್ ಆಗೋದಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಇನ್ ದ ಹಿಸ್ಟರಿ ವಿ ಆರ್ ಗೋಯಿಂಗ್ ಟು ರೂಲ್ ದಿಸ್ ವರ್ಲ್ಡ್. ಎಂಟೈರ್ ಪಾಪ್ಯುಲೇಷನ್, ದ ಪೀಪಲ್ ಇನ್ ದಿ ಕಮ್ಯುನಿಟಿ ಈಸ್ ಜಸ್ಟ್ ವಿಟ್ನೆಸಿಂಗ್ ಅಸ್ ಹೌ ವಿ ಆರ್ ಗೋಯಿಂಗ್ ಟು ಟ್ಯಾಕಲ್ ದ ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್. ಲಾ ಆ್ಯಂಡ್ ಆರ್ಡರ್ ಅಡ್ಮಿನಿಸ್ಟ್ರೇಷನ್ನು. ಇವನು ಕ್ರಿಮಿನಲ್ಲು, ಹಾರ್ಡ್ ಕೋರ್ ಕ್ರಿಮಿನಲ್ಲು. ಇವನ್ನ ನಾವು ಆರತಿ ಎತ್ಬಿಟ್ಟು ಸ್ವಾಗತ ಮಾಡ್ತಾರ? ಇವನು ಕೊಂದಾಕಬೇಕು. ದಟ್ ಶುಡ್ ಬಿ ದಿ ಪ್ರೆಸಿಡೆನ್ಸ್, ದಟ್ ಶುಡ್ ಬಿ ದಿ ರೋಲ್ ಮಾಡೆಲ್. ಕೊಲ್ತೀನಿ ಇವನ್ನ ಅಂತ ಎದ್ದ. ದ್ರೌಪದಿ ಹೇಳಿದ್ಲು, ಗಂಡಸರ ವಿಚಾರ ಅದೆಲ್ಲ ಬೇಡ. ಒಂದು ಹೆಣ್ಣು ಗಂಡನ್ನ ಕಳ್ಕೊಂಡು ಇವನ್ನು ಕಳ್ಕೊಂಡ್ರೆ ಅವಳಿಗಾಗೋ ಪುತ್ರಶೋಕವನ್ನು ನೀವು ಏನು ಮಾಡ್ಕೊಳಕ್ಕಾಗಲ್ಲ, ಕೊಲ್ಲಬೇಡ ಇವನ್ನ. ಕೃಷ್ಣ ಇದ್ದ. ಭೀಮ ಹೇಳ್ತಿರೋದು ಕರೆಕ್ಟ್, ದ್ರೌಪದಿ ಹೇಳ್ತಿರೋದು ಕರೆಕ್ಟ್. ವಾಟ್ ಯು ಮೀನ್ ಅಂತ. ಭೀಮನಿಗೆ ನೆಕ್ಸ್ಟ್ ರೂಲ್ ಮಾಡಬೇಕಾದ್ರು ಲಾ ಆ್ಯಂಡ್ ಆರ್ಡರು, ಅಡ್ಮಿನಿಸ್ಟ್ರೇಷನ್ನು, ಜನಗಳದ್ದು ಅಸೆಸ್ಮೆಂಟು, ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಹಿಮ್. ಸೊ ಹೀ ಈಸ್ ರೈಟ್. ದ್ರೌಪದಿಗೆ ಈ ರಾಜಕಾರಣ ಲೌಕಿಕ, ಅವಳಿಗೆ ಏನು ಬೇಕಾಗಿದೆ? ಒಂದು ಹೆಣ್ಣು ಪುತ್ರಶೋಕ ಇನ್ನು ಮೇಲೆ ಯಾಕೆಂದ್ರೆ ಅನುಭವಿಸ್ಬಿಟ್ಟಾಳೆ. ಅವಳ ವನವಾಸ, ಅಜ್ಞಾತವಾಸ, ಮಾನಾಪಹರಣ, ಈ ಮೂರೂ ಇಲ್ಲದೆ ಇರತಕ್ಕಂಥ ಒಂದು ವಿತ್ಕಟ ದುಃಖವನ್ನು ಇದರಲ್ಲಿ ಅನುಭವಿಸಿರೋದ್ರಿಂದ ಯಾವ ಹೆಣ್ಣಿಗೂ ಇದಕ್ಕೆ ಬರ್ಕೊಡ್ದು, ಅದಕ್ಕೆ ಕೊಲ್ಲಬೇಡಿ ಅಂತೇಳಿ ಹೀ ಈಸ್ ಆಲ್ಸೋ ರೈಟ್. ಮತ್ತು ಏನು ಮಾಡಬೇಕೀಗ ಅಂತ ಕೃಷ್ಣನೇ ಹೇಳ್ತಾನೆ,
ಅಶ್ವತ್ಥಾಮ ಅಂದರೆ ಏನು ಅಂದ್ಕೊಂಡಿದ್ದೀರಾ ನೀವು? ಏನು? ಇಟ್ಸ್ ನಾಟ್ ದಿ ಬಾಡಿ, ಈ ದೇಹ ಅಲ್ಲ ಅಶ್ವತ್ಥಾಮ. ಅಶ್ವತ್ಥಾಮ ಯಾಕೆ ಜಗತ್ತನ್ನು ನಡುಗಿಸ್ತಾ ಇದ್ದ? ಅವನಿಗೊಂದು ವಿಚಿತ್ರ ಶಕ್ತಿ ಇತ್ತು. ಏನು ಶಕ್ತಿ? ಅವನು ಹುಟ್ಟಿದಾಗಲೇ ಅವನ ತಲೆಯ ಮಧ್ಯದಲ್ಲಿ ಶಿರೋರತ್ನ ಇತ್ತು. ಅದು ಮಹಾ ಚೈತನ್ಯ ಕೊಡ್ತಾ ಇತ್ತು, ಮಹಾವಿದ್ವತ್ ಕೊಡ್ತು, ಮಹಾಪಂಡಿತ್ಯ ಕೊಡ್ತು. ಶಸ್ತ್ರದ ಅವನು ಹಿಡ್ಕೊಂಡು ಶಸ್ತ್ರ ಬಂತು ಅಂದರೆ ಎಂಥ ಶತ್ರು ಸೈನ್ಯವನ್ನು ಅಲ್ಲಿ ಕತ್ತರಿಸಿ ಚೆಲ್ತಾ ಇದ್ದ. ಅಷ್ಟು ಶಕ್ತಿ, ಸಾಮರ್ಥ್ಯ, ತೇಜಸ್ಸು, ವರ್ಚಸ್ಸು, ಭ್ರಾಜಸ್ಸು, ಅಷ್ಟು ಲಕ್ಷಣ, ಅಷ್ಟು ವಿದ್ಯೆ, ಅಷ್ಟು ಪಾಂಡಿತ್ಯ, ಅಂಥ ಅದ್ಭುತವಾಗಿರತಕ್ಕಂಥ ವ್ಯಕ್ತಿತ್ವ ಸಿದ್ಧಿಯಾಗಿದ್ದು ಆ ಸಿದ್ಧಿ ಶಿರೋರತ್ನ ಅಂತ ಇದೆಯಲ್ಲ, ಅದರಿಂದ ಅದು ತೆಗೆದ್ರೆ ಈ ಜಸ್ಟ್ ಅನ್ ಆರ್ಡಿನರಿ ಮ್ಯಾಡ್ ಮ್ಯಾನ್ ಹ್ಯಾವಿಂಗ್ ನೋ ಸೆನ್ಸಸ್. ಇಷ್ಟೇ ಹೇಳಿದ್ದು ಕೃಷ್ಣ. ವಿತಿನ್ ಸೆಕೆಂಡ್ಸ್ ಅರ್ಜುನ ಗಾಟ್ ದ ಕ್ಲೂ. ಅರ್ಜುನ ಕತ್ತಿ ತಗೊಂಡು ಆ ಅಶ್ವತ್ಥಾಮನ ಕೂದಲಿಟ್ಕೊಂಡ, ಮುಂದೆ ಆ ಶಿರೋರಥವನ್ನು ಕತ್ತರಿಸಿ ಚೆಲ್ದ. ವಿತಿನ್ ನೆಕ್ಸ್ಟ್ ಸೆಕೆಂಡ್ ಹುಚ್ಚಿನ ಥರ, ಉನ್ಮತ್ತನ ಥರ, ಅಯ್ಯೋ ಅಪ್ಪ ಅಂತ ಕಿರಿಚಿಕೊಂಡು ಹುಚ್ಚಿನ ಥರ ಅಶ್ವತ್ಥಾಮ ಹೊರಟೋದ. ಹಾಗೆ ಅಲ್ಕೊಂಡಿರತಕ್ಕಂಥವನು ಇನ್ನೂ ಅಲ್ಕೊಂಡೇ ಇದ್ದಾನೆ ಅಶ್ವತ್ಥಾಮ. ಈಗ ದುರ್ಯೋಧನನು ಹೋದ, ಕೌರವರೆಲ್ಲ ಹೋದರು, ಪಾಂಡವರು ಎದ್ದರು, ಪಾಂಡವರು ಗೆದ್ದರು. ಪಾಂಡವರು ರಾಜ್ಯಭಾರ ಮಾಡಬೇಕು. ಎಲ್ಲ ಸ್ಟೇಡಿಯಮ್ ಈಸ್ ಫುಲ್. ಓತ್ ಟೇಕಿಂಗ್ ಸೆರೆಮನಿ, ಸ್ಟೇಡಿಯಮ್ ಈಸ್ ಫುಲ್. ಧರ್ಮರಾಜನ ಕರ್ಕೊಂಡೋಗಿ ಎಲ್ಲ ಅಲಂಕಾರ ಆಭರಣ ಬೇಕಾದ್ದು ಮಾಡ್ತಿದ್ದಾರೆ ಒಳಗಡೆ ಆ್ಯಂಟಿ ಚೇಂಬರ್ನಲ್ಲಿ. ಎಲ್ಲ ಕಡೆ ಸೆಲೆಬ್ರೇಷನ್ನು, ಮೈಕ್ಗಳು ಹಾಕಿದ್ದಾರೆ. ಇನ್ನೇನು ಪಾಸಿಬಲಿ ಮ್ಯಾಟ್ರ್ ಆಫ್ ಅನದರ್ 5 minutes ಆಲ್ ದಿ ಪೀಪಲ್ ಚೀಫ್ ಗೆಸ್ಟ್ ಬರ್ತಾರೆ. ಧರ್ಮರಾಜ ಕರ್ಕೊಂಬಂದು ಪಟ್ಟಾಭಿಷೇಕ, ರಾಜ್ಯಾಭಿಷೇಕ ಆಗಬೇಕು. ಅವನು ಮಹಾರಾಜನಾಗಿ ಕೂತ್ಕೋಬೇಕು ಪಟ್ಟದ ಮೇಲೆ, ಸಿಂಹಾಸನದ ಮೇಲೆ. ಇದ್ದಕ್ಕಿದ್ದ ಹಾಗೆ ಧರ್ಮರಾಜನಿಗೆ ಒಳಗಡೆ ಆ ರೂಮ್ನಲ್ಲಿ ಏನೋ ಬಂತು ಅಂತಂದ್ರೆ ಮನಸ್ಸಿನಲ್ಲಿ, ಏನ್ರಿ ಆಚಾರ್ಯರನ್ನ ಕೊಂದೆ, ಗುರುಗಳನ್ನ ಕೊಂದೆ, ಬಂಧುಗಳನ್ನ ಕೊಂದೆ, ಬಾಂಧವರನ್ನ ಕೊಂದೆ, ಮಕ್ಕಳನ್ನು ಕೊಂದೆ, ಕೋಟಿ ಜನರನ್ನು ಕೊಂದೆ, ಕಡೆಗೆ ಸ್ವಂತ ಸೋದರನ್ನು ಕೊಂದು ಹಾಕಿದ್ದೀನಿ. ನಾ ಬರೀ ಕೊಲೆಗಾರಲ್ಲ, ಕೊಲೆಗಾರ. ನಾನು ರಕ್ತದಲ್ಲಿ ತೊಯ್ದು ಹೋಗಿದ್ದೀನಿ. ನಾನು ಸಿಂಹಾಸನದ ಮೇಲೆ ಕೂತು ಸಿಂಹಾಸನವನ್ನು ಅಪವಿತ್ರ ಮಾಡಿಕೊಡ್ದು. ನಾನು ರಾಜ ಹಾಕ್ಕೊಡೋದು ಬೇಡ, ನಾವು ರೂಲ್ ಮಾಡೋದು ಬೇಡ, ಕ್ಯಾನ್ಸಲ್ ದ ಸೆಲೆಬ್ರೇಷನ್, ಗೋ ಬ್ಯಾಕ್ ಟು ವನವಾಸ, ಡಿಕ್ಲರೇಷನ್ ಕೊಟ್ಬಿಡ.